ರುಕ್ಕಮಕ್ಕ ಅದೇ ಇವಣ್ಣ ಕೂಲಿ ದುಡ್ಡು ಕೊಡ್ತಾ ಇತ್ತಲ್ಲ ಇವಣ್ಣನ ಕರ್ಕೊಂಬಂದಿದ್ದೀನಿ ನೋಡು. ಪ್ರತಾಪಣ್ಣ ಅಂತೇಳಿ ಫೋನ್ ಮಾಡಿದ ಅಣ್ಣ ಬಾರಣ ಅಂತೇಳಿ ಬಂದೈತೆ. ನೋಡೋಣ ಆ ಗಿಡ ಮಕ್ಕನ್ನ ನಂಬ್ಕೊಂಡು ನೀವು ಕೂಲಿ ದುಡ್ಡೆಲ್ಲ ಯಮ್ಮನ ಕೈ ಕೊಡ್ತಾ ಇದ್ರಿ. ಇವ್ರಿಗೆಲ್ಲನ ತುಂಬಾನ ಆ ಯಮ್ಮ ಕಡಿಮೆ ಕೊಟ್ಟಿದ್ದಾಳೆ ದುಡ್ಡೆಲ್ಲನ. 350 ಕೊಡತ್ತಾಗೆ 250 ಕೊಟ್ಟಿದ್ದಾಳೆ. ನೋಡೋಣ ಹಿಂಗೆ ಮಾಡಿದ್ರೆ ಹೆಂಗಣ ಪಾಪ. ಇವರು ಒಂದು 4 ಕಾಸು ದುಡಿಬೇಕು ಅಂತ ತಾನೇ ಕೆಲ್ಸಕ್ಕೆ ಬರೋದು. ಅದಕ್ಕೆ ಆ ಅಮ್ಮ ಮಾತಾಡೋದಕ್ಕೆ ಬಿಡ್ತಾ ಇಲ್ಲ. ಯಾರ ಹತ್ರ ಆದ್ರೂ ಮಾತಾಡಿದ್ರೆ ಅಣ್ಣ ನೀನು ಕೂಲಿ ದುಡ್ಡು ಏಟು ಏನು ಅಂತ ಹೇಳೋಕೆ ಹೋಗ್ಬೇಡ ಕೂಲಿಯರಿಗೆ. ಅವರು ತಿರ್ಗಾ ಇವತ್ತು ಬತ್ತೀವಿ ಅಂದರು ನಾಳೆಗೆ ಬರಲ್ಲ ಅಂತಾರೆ. ಅದಕ್ಕೇ ನೀನು ಯಾತು ಹೇಳ್ಬೇಡ ಹಂಗೆ ಹಿಂಗೆ ಅಂತ ಹೇಳೋದು. ನಾನು ಯಾತನ ಮಾತಾಡೋಕೆ ಬಂದ್ಬಿಟ್ರೆ ಮಾತಾಡಬೇಡ ಅಂತ ಕಳಿಸ್ಬಿಡೋದು. ಇದಕ್ಕೇನ ಇಂಥವು ಯಾತಕ್ಕೆ ಮಾಡ್ಬೇಕಾ ಅಮ್ಮ? ನಮ್ಗಂತೂ ನಿಜವಾಗ್ಲೂ ಅಷ್ಟು ಸೆಟ್ ಬರ್ಲಿಲ್ಲ ಕಣಪ್ಪ. ಅವಳು ಮಾತ್ರ ಇನ್ಯಾವತ್ತು ನಮ್ಮ ಹೊಲ್ದಾಗ ಕೂಲಿಯರ್ನ ಕರ್ಕ ಬರ್ಬೇಡ ಅಂತ ಹೇಳು. ಅವಳಿಗೆ ಮಾತ್ರ ಯಾವತ್ತೂ ಹೇಳ್ಬೇಡ ನಮ್ಮ ಹೊಲ್ದಾಗ ಕೂಲಿಯರ್ನ ಕರ್ಕೊಂಡು ಬಾ ಅಂತ ಇನ್ಯಾವತ್ತೂ ಹೇಳಲ್ಲ ಕಣಮ್ಮ ನಿನಗೆ ಅನ್ನು. ಅಣ್ಣ ಹಂಗೆ ನನಗೆ ಬೇಕಿದ್ರೆ ನಿನಗೆ ಕೂಲಿಯರು ನನಗೆ ಹೇಳು. ನಾನು ಕರೆದ್ಬಿಟ್ಟು ಕಳಿಸ್ತೀನಿ. ನಮ್ಮ ಹೊಲ್ದಾಗ ಕೆಲಸ ಇದ್ದಾಗ ನಮ್ಮ ಹೊಲ್ದಾಗ ಬರಲಿ, ನಿಮ್ಮ ಹೊಲ್ದಾಗ ಕೆಲಸ ಇದ್ದಾಗ ನಿಮ್ಮ ಹೊಲ್ದಾಗ ಮಾಡಲಿ. ಸರಿನೇ? ಒಂದೇ ದಿನ ಬೇಕು ಅಂದರೆ ಅತ್ಲಾಗ 5 ಜನ ಕಳಿಸ್ತೀನಿ, ಇತ್ಲಾಗ 5 ಜನ ಕಳಿಸ್ತೀನಿ. ಬೇಡ ಅಣ್ಣ, ಇಂಥದ್ದು ಮಾತ್ರ ಆಗಬಾರ್ದು. ಪಾಪ ಕಷ್ಟಪಟ್ಟು ದುಡ್ಕೊಂಡು ತಿಂಬರ್ಗೆ ಇಂಥದ್ದು ಮಾಡಿದ್ರೆ ಹೆಂಗಣ್ಣ? ಯಾರೇನು ಜವಾಬ್ದಾರಿ ತಗೊಂಬಂದು ಯಾರೋ ಬೇಡ ಅಣ್ಣ. ಬೇಕಂದರೆ ಕಳಿಸ್ತೀನಿ. ಅವ್ರವ್ರ ಕೈಯಾಕೆ ನೀನು ಕೂಲಿ ದುಡ್ಡ 350 ಕೂಲಿ ಇದ್ರೆ 350 ಕೊಡು, 300 ಇದ್ರೆ 300. ನೀನು ಏಟು ಕೂಲಿ ನಿನಗೆ ಏಟು ಮಾತಾಡಿರ್ತೀಯ ಅವ್ರ ತಾಗೆ ಅವ್ರವ್ರ ಕೈ ಕೊಟ್ಟು ಕಳಿಸ್ಬಿಡು. ಒಬ್ರು ಜವಾಬ್ದಾರಿ ಅಂತ ಒಬ್ರಿಗೆ ಕೊಟ್ಟರೆ ಅದು ಹಿಂಗೆ ಆಗೋದು. ಕೊಡಮ್ಮ ನೀನು ಅಂತೇಳಿ ಗಿಡಮ್ಮ ನಂಬಿ ನೀನು ಕೊಟ್ಟಿದ್ದಕ್ಕೆ ನೋಡು ಎಂಥ ಕೆಲಸ ಮಾಡ್ಯಾಳ ಅಯ್ಯಮ್ಮ. ಅಡಿ ಹೋಗ್ಬಿಟ್ಟು ಸರಿಯಾಗಿ ಉಗಿದು ಬಿಡ್ತೀನಿ ಆ ಅಮ್ಮನ. ಏನೋ ನಂಬ್ಕೊಂಡು ಕರ್ಕೊಂಬರಮ್ಮ ಅಂತೇಳಿ ನಿನ್ನ ಕೈಗೆಲ್ಲ ಕೂಲಿ ದುಡ್ಡು ಕೊಟ್ಟು 500 ಟಿಪ್ಸನ್ನು ಕೊಡ್ತಿದ್ದೆ ಕಣಮ್ಮ. ಹಂಗೆಲ್ಲ ಮಾಡ್ತಿದ್ದೆ. ಹಂಗಂದ್ರೂ ಇಂಥ ಕೆಲಸ ಮಾಡಾಯ್ತಲ್ಲ ಆ ಅಮ್ಮ. ಏನು ಆ ಅಮ್ಮ ಏನು ಅಂಥದ್ದಾಗೈತೆ? ಏನೋ ನಂಬ್ಕೊಂಡು ಕೊಟ್ಟಿದ್ದಕ್ಕೆ. ಏನು ಬೇಡಮ್ಮ, ಇನ್ಮೇಲೆ ನಿನ್ನ ಕರೆಯೋದು ಬೇಡ, ಏನು ಬೇಡ, ಸಾಕು ನಮ್ಮ ಅದೃಷ್ಟಮ್ಮ ಕರಿತೈತೆ. ಬೇಕಂದರೆ ಫೋನ್ ಮಾಡ್ತೀನಿ ಕಣಮ್ಮ ನಿನಗೆ. ಕೆಲ್ಸಕ್ಕೆ ಬೇಕಂದ್ರೆ ಫೋನ್ ಮಾಡ್ತೀನಿ, ನೀನು ಕಳಿಸು. ನಿಮ್ಮ ಹೊಲ್ದಾಗ ಹೆಂಗೆ ಅನುಸರಿಸ್ಕೊಂಡು ಮಾಡೋಕ್ಕಾಗುತ್ತೆ. ಅಲ್ಲಿ ಬೇಕಂದಾಗ ಅಲ್ಲಿಗೆ 5 ಜನ ಇಲ್ಲಿಗೆ 5 ಜನ ಕಳ್ಸೋಕ್ಕಾಗುತ್ತೆ. ಸವಾಸನೆ ಬೇಡ. ನಾನು ಕರ್ಕೊಂಬರಮ್ಮ ಅಂತ ಯಾರು ಹೇಳಲ್ಲ ಬಿಡು, ನಾನು ಒಬ್ಬನೇ ಹೇಳ್ತಿದ್ದು. ಇನ್ನು ಬರೋರಿಗೆಲ್ಲ ಹೇಳ್ಬಿಟ್ರೆ ನೀವು ಅಯ್ಯಮ್ಮನ ಜೊತೆಗೆ ಹೋಗ್ಬಿಡ್ರಿ ಕಣಮ್ಮ ರುಕ್ಕಮ್ಮ. ಇಲ್ಲ ಕಣಣ್ಣ, ನಾವ್ಯಾತಕ್ಕೆ ಹೋಗಿ ಹೊತ್ತಾಗಿ ಇನ್ಮೇಲಿಂದಾನ ಅವಳು ನಂಬ್ಕೊಂಡು ಹೋದ್ರೆ ಆಯ್ತಲ್ಲ. ಅದಿನ್ನೆಷ್ಟು ಸತಿ ಹಂಗೆ ಮಾಡ್ಯದಾಳ ಅಣ್ಣ. ನಿನ್ನ ಕೂಲಿ ಬಂದಾಗೆಲ್ಲ 350 ಕೊಟ್ಟಿರೋದು ನಮ್ಮ 350 ಕಣಮ್ಮ. ದೇವ್ರಾಣಗೂ ನಾನು 350 ಕಣಮ್ಮ ಕೊಟ್ಟಿರೋದು ಕೂಲಿನ. 1 ರೂಪಾಯಿ ನಾನು ಯಾವತ್ತೂ ಇದು ಮಾಡಿಲ್ಲ. ಏನೋ ಒಂದಿನ ಲೇಟ್ ಆಗಿರುತ್ತೆ, ದುಡ್ಡು ಇಲ್ದಲೇ ಇವತ್ತಲ್ಲ ನಾಳೆ ಕೊಡ್ತೀನಿ ಕಣಮ್ಮ ಅಂತ ಹೇಳಿರ್ಬೋದು. ಅಷ್ಟು ಬಿಟ್ಟರೆ 1 ರೂಪಾಯಿನೂ ಸಿಂಗಲ್ ರುಪೀಸೂ ನಾನು ಯಾರಿಗೂ ಮೋಸ ಮಾಡಿಲ್ಲ ಕಣಮ್ಮ. ಯಾಕಂದರೆ ಪಾಪ ಕಷ್ಟಪಟ್ಟು ಕೆಲಸ ಮಾಡ್ತಾರೆ. ಕಷ್ಟಪಟ್ಟು ಕೆಲಸ ಮಾಡಿ ಇವತ್ತು ನಮಗೆ ಕೆಲಸ ಮಾಡಿಕೊಡ್ತಾರೆ. ಬಂದು ನಮ್ಮ ಟೈಮಿಗೆ ಸರಿಯಾಗೆಲ್ಲ ಕೆಲಸಗಳು ಮಾಡಿಕೊಡ್ತಾರೆ ಅಂದಮೇಲೆ ನಾವು ಪಾಪ ಕಷ್ಟಪಟ್ಟು ಕೆಲಸ ಮಾಡ್ದಾರ್ದು 1 ರೂಪಾಯಿನೂ ಬಳಸ್ಕೋಬಾರ್ದು ಅಂತೇಳಿ ಈಗಳಮ್ಮ ನಾನು 1 ರೂಪಾಯಿನೂ ಬಳಸ್ಕೊಂತಿರ್ಲಿಲ್ಲ ಕಣಮ್ಮ. ನಾನು ಇಲ್ಲಾಂದ್ರೆ ನಾನು ತೆಗಿಲ್ಲ ಅಂದ್ರೆ ನಾನು ಹೆಂಡ್ತಿತ್ತಾಗೆ ಎಲ್ಲ ಅಕೌಂಟ್ನಾಗ ಇಕ್ಕೊಂಡಿರೋ ದುಡ್ಡಾದ್ರೂ ತಾಮನ್ ಕೊಟ್ಟು ಆಮೇಲೆ ನಮಗೆ ಬಂದಿರೋ ಅಂತ ಬೆಳೆಯಾಗೆ ದುಡ್ಡು ಬಂದಿರೋದನ್ನ ಆಮೇಲೆ ಇಕ್ಕೊಂತಿದ್ದೆ ಕಣಮ್ಮ. ಕೊಟ್ಟಿದ್ದೀನಿ ಕಣಮ್ಮ ತಾಮಂದು. ಹೋಗಿ ಸರಿಯಾಗಿ ಹೋಗಿತೀನಿ ತಡಿ. ಇಂಥವು ಯಾತಕ್ಕೆ ಮಾಡ್ತೀಯಮ್ಮ, ಫಸ್ಟ್ ದುಡ್ಡು ಕೊಡು ಅಂತ ಹೇಳ್ತೀನಿ. ಹೆಚ್ಚು ಕಮ್ಮಿ ದುಡ್ಡು ಏನು ಮಾಡಾಯ್ತೋ ಏನೋ ಆ ದುಡ್ಡು ವಾಪಸ್ ಕೊಟ್ಟು ಇಸ್ಕೊಂಡು ಕೊಡ್ತೀನಿ. ಸುಮ್ಮನಿರಮ್ಮ, ನಾನೆಲ್ಲ ನಿಮಗೆ ಇಸ್ಕೊಂಡು ಕೊಡ್ತೀನಿ. ಫಸ್ಟ್ ಆ ದುಡ್ಡು ವಾಪಸ್ ಕೊಟ್ಟರೆ ಸರಿ ಅಂತೀನಿ. ಒಂದು 30-40 ಸಾವಿರ ವಾಪಸ್ ಕೊಡು ಅಂತೀನಿ. ಈ ವರ್ಷ ಎಲ್ಲ ಅಣ್ಣ ನಿಮ್ಮ ಹೊಲ್ದಾಗ ಕೂಲಿ ಬಂದಿದ್ದೀವಿ. ಈ ವರ್ಷ ಎಲ್ಲ ಹಂಗೆ ಮಾಡಿರೋದು. ಈ ನಡುವೆ 250 ಅಂತ ಕೊಟ್ಲು. ಮೊದಲೆಲ್ಲ ಬರೀ 200 ಅಂತಲೇ ಕೊಟ್ಲು. ನಾವೇನೋ ಬಿಡಾತ ಅಂತೇಳಿ ನಂಬ್ಕೊಂಡು ಬಂದಿದ್ದಕ್ಕೆ ಹಿಂಗೆ ಮಾಡೋದು. ಹೋಗಿ ನಾವು ನಂಬ್ಕೊಳ್ಳೋದು, ನಾವಿದ್ದಿದ್ದು ದಾಟ್ಗಳು ಕಾಣೋಣ. ನಾವು ಕೇಳಲಿಲ್ಲ ಏನಿಲ್ಲ. ನಾವೇನೋ ಈ ಗುಂಡಪ್ಪನ ಮ್ಯಾಗಳ ಸಿಟ್ಟಿಗೆ ಇಲ್ಲ ಹೋಗ್ಬೇಕು, ನಾವು ಚೆನ್ನಾಗಿ ಹೋಗ್ಬೇಕು, ಅದೃಷ್ಟನ ಮುಂದೂ ಗುಂಡಪ್ಪನ ಮುಂದೂ ಅಂತ ಹೋದ್ವಿ. ಹಿಂಗೆ ಆಯ್ತು ಕಾಣೋಣ. ನಡಿಯೋಣ ಕೇಳ್ಬಂತ ಇಲ್ಲ ಯಮ್ಮನಿಗೆ ಸರಿಯಾಗಿ ಉಗಿತು ಬಿಡ್ತೀನಿ. ಇಂಥವೇನು ಕಮ್ಮ ಮಾಡ್ತೀಯ, ಕಷ್ಟಪಟ್ಟು ದುಡ್ದಿರೋರು ದುಡ್ಡ ನೀನು ಹಿಂಗೆ ಇದು ಮಾಡಿದ್ರೆ ನಿಂಗಂತೂ ಒಳ್ಳೇದಾಗಲ್ಲ ಕಣಮ್ಮ ಅಂತ ಹೇಳ್ತೀನಿ. ಅಲ್ಲ ಇಂಥವೇನು ಕಪ್ಪ ಮಾಡಬೇಕು. ಅದಕ್ಕೆ 30 ರೂಪಾಯಿ ದುಡ್ಡು ಕೊಡು ಅವ್ರಿಗೆಲ್ಲ ಹಂಚ್ತೀನಿ ಅಂತೀನಿ. ಎಲ್ಲರಿಗೂ 5,000 5,000 ಕೊಡ್ತೀನಿ ಕಣಮ್ಮ, ಇಸ್ಕೊಂಡು ಬರ್ರಿ. ಅದು ಆಗೈತೆ ಏನೋ ಗೊತ್ತಿಲ್ಲ. ಒಟ್ಟಿನಲ್ಲಿ ತಲಾಕ 5,000 ನೀವು 5 ಜನ ಏನು ಬೋಗ್ತಾ ಇದ್ರಿ. 5,000 ಕೊಡ್ತೀನಿ ಬರ್ರಿ. ಒಂದು 30,000 ವಸೂಲಿ ಮಾಡ್ತೀನಿ, ಬಿಡಲ್ಲ. ಒಂದು 30,000 ದುಡ್ಡು ನೀನು ಕೊಡಲೇಬೇಕಮ್ಮ ನೀನು ಮಾಡಿರೋ ಇದಕ್ಕೆ. ಇಲ್ಲ ನಾನೇನಿಲ್ಲ ನೋಡು ಅಂತ ಹೇಳ್ತೀನಿ. ಹೆಂಗೋ ನಿಂತಾಗೆ ಇದೈತಲ್ಲಮ್ಮ, ನಾವು ಕಂಪ್ಲೇಂಟ್ ಮಾಡ್ತೀವಿ ಅಂತ ಹೇಳೋಣ. ಅಲ್ಲೇ ಸುಳ್ಳು ಹೇಳಿರು ತಗೊಟ್ಟೆ ನೆನ್ನೆ ಅಲ್ಲಿ ದೇವ್ರ ಬಿಡಿ ಕರ್ಕೊಂಡೋಗಿ ಹಣೆ ಪ್ರಮಾಣ ಮಾಡಿಸಿದ್ದಕ್ಕೆ ಅಲ್ಲೇನೆ ಇವಾಗ ಒಂದಿಟ್ಟು ಬಿಸಿ ಬಿದ್ದವಳಿ. ಸರಿಯಾಗಿ ನೆನ್ನೆ ಸುಳ್ಳು ಹೇಳಿದಕ್ಕೆ ಕೈ ಹಿಡ್ಕೊಬಿಟ್ಟಿತ್ತಂತೆ ಕಣೆ ಅದೃಷ್ಟಮ್ಮ. ನಾವು ಹೋಗಿದ್ವಿ, ಕೈ ಹಂಗೆ ಹಿಡ್ಕೊಂಡಿತ್ತು. ನೆನ್ನೆಸ್ ಗೊತ್ತಾಗೈತೆ ಅಯ್ಯಮ್ಮನಿಗೆ. ಭಾಳ ಒಂಥರ ಇದು ಮಾಡ್ತಾಳೆ. ಏನು ನನ್ನ ಮಗ ಗೌರ್ಮೆಂಟ್ ಕೆಲಸದಾಗ ಇದ್ದಾನೆ, ನನ್ನ ಮಗಳ ಹಂಗೆ ಹಿಂಗೆ, ನಮ್ಮ ಮೋಹಿತು ಅಯ್ಯೋ ಹೇಳ್ಬೇಕು ನೋಡ್ಬೇಕು ಹಂಗೆ ಮಕ್ಳ ಬಗ್ಗೆ ಅಂತ ಹೆಂಗೆ ಹೇಳ್ಕೊಂತ ಇರ್ತಾಳೆ ಗಿಡ್ಡಮ್ಮ. ಗಿಡಮ್ಮ, ಏ ಗಿಡಮ್ಮ, ಬಂದೈತೇನು ಪ್ರತಾಪಣ್ಣಯ್ಯ? ಈಗ ಬಂತು.
ಅದಕ್ಕೆ ಅಣ್ಣಯ್ಯ ಇವಾಗ ಎಲ್ಲರಿಗೂ 5,000 ಬರಂಗೆ ಇಸ್ಕೊಂಡು ಕೊಡ್ತೀನಿ ಬರ್ರಿ. ಈ ವರ್ಷಂಬ ಕಾಲೆಲ್ಲ 350 ಕೂಲಿ ಕೊಟ್ಟಿದ್ದೀನಿ ನೋಡಿ. ಈ ವರ್ಷಂಬ ಕಾಲೆಲ್ಲ ಹಿಂಗೆ ಮಾಡೋದಾಳಲ್ಲ, ನಿಮ್ಗೆ ಯಾರಿಗೂ ಗೊತ್ತಾಗಿಲ್ಲ, ನನಗೂ ಗೊತ್ತಾಗಿಲ್ಲ ಅಂತೈತೆ ಅಣ್ಣಯ್ಯ. ನಾವು ಸುಮ್ಮನೆ ಇಸ್ಕೊಂಡ್ವಿ, ನಾವಿದ್ದಿದ್ದು ಬೇಡಮ್ಮ ಮೊಸರು ಅಂತಾರ. ಹೇಳತ್ತ ನಮ್ಗಿದ್ದಿದ್ದು ತಿಳಿಲಿಲ್ಲ. ನಾವು ಒಳ್ಳೆನೇ ಯಾತೋ ಪ್ರಶ್ನೆ ಮಾಡ್ದಂಗೆ ಸುಮ್ಮನೆ ಇಸ್ಕೊಂಡು ಸುಮ್ಮನೆ ಆಗ್ಬಿಟ್ವಿ. ಎಷ್ಟು ಏನು ಎತ್ತ ಅಂತೇಳಿ ನಾವು ಕೇಳ್ಬೇಕಾಗಿತ್ತು ಅಲ್ವೇ? ಹೋಗತ್ತ ಎಂತ ಕೆಲಸ ಮಾಡ್ಕೊಂಡ್ವಿ ಅನ್ಸುತ್ತೆ. ನನಗೂ ಒಂದೊಂದ್ಸತಿ ನೆನೆಸ್ಕೊಂಡ್ರೆ ನಾವು ನೋಡಪ್ಪ ಹೆಂಗ್ ಮೋಸ ಹೋದ್ವಿ ಅನ್ಸುತ್ತೆ. ಓ ಪ್ರತಾಪಣಯ್ಯ, ಬಾ ಬಾ ಬಾರಣ್ಣ. ಹಿಂಗೆ ಮಾಡ್ತೀಯ ಅಂತ ಅನ್ಕೊಂಡಿರ್ಲಿಲ್ಲ ಕಣ್ಗಿಡ್ಡಮ್ಮ. ಆ ಕೂಲಿಯರ್ ದುಡ್ಡು ಯಾಕೆ ತಿಂಬಕ್ಕೆ ಹೋಗಿದ್ದೆ ನೀನು? ಅಲ್ಲ ಕಣಮ್ಮ, 350 ಕೂಲಿ ಕೊಟ್ಟಿದ್ದೀನಿ ಬಾರಿ ಕಾಲ ಎಲ್ಲನ. ನೀನು 250 ಕೊಟ್ಟಿದೆಯಲ್ಲ, ಫಸ್ಟ್ ಅವ್ರಿಗೆ ನೀನು ಇಲ್ಲದ್ದೆಲ್ಲನ ತೊಂದರೆ ಮಾಡಬೇಡ. ಸುಮ್ಮನೆ ದುಡ್ಡು ಕೊಡೋದು ಕಲಿ. 30,000 ರೂಪಾಯಿ ದುಡ್ಡು ಕೊಡು. ನಾನು ಅವ್ರಿಗೆಲ್ಲ 5 ಜನಕ್ಕೂ ಹಂಚ್ಬೇಕು. ನಮ್ಮ ಹೊಲ್ದಕ್ಕೆ ಏನು ಕಾಯಮಾಗಿ ರುಕ್ಕಮ್ಮ ಮಂಜಕ್ಕ ಅವಿನದಮ್ಮ ಅವರೆಲ್ಲ ಬಂದವ್ರೆ, ಅವ್ರಿಗೆಲ್ಲನ ನಾನು ಹಂಚ್ಬೇಕು. ಫಸ್ಟ್ ದುಡ್ಡು ಕೊಡೋದು ಕಲಿ. ಜೊತೆಗೆ ಬಂದಿದ್ಲಲ್ಲ ಕರೆ ಜಯಮ್ಮ, ಅವಳಿಗೆ ಮಾತ್ರ ಕರೆಕ್ಟಾಗಿ ಕೊಟ್ಟವಳೆ. ಇವಳು ಕರೆ ಜಯಮ್ಮ ಇಬ್ರು ಪಾರ್ಟ್ನರು. ಅವಳು ಕರೆ ಜಯಿಗೆ ಮಾತ್ರ ಸರಿಯಾಗಿ ಕೊಟ್ಟವಳೆ. ನಮ್ಮ 5 ಜನಕ್ಕೆ ಮಾತ್ರ ಹಿಂಗೆ ಮಾಡ್ಯಾಳೆ ಪ್ರತಾಪಣಯ್ಯ. 5 ಜನಕ್ಕೆ ನೀನು ಇಸ್ಕೊಂಡು ಕೊಡು. ನಾನೇ ಕೊಡ್ಲಿ? ಇದೊಳ್ಳೆ ಚೆನ್ನಾಗಾಯ್ತಲ್ಲ. ಅಲ್ಲ ಈ ಪ್ರತಾಪಣೆ ನೋಡು ಹೆಂಗ್ ಬಂದು ಹೆಂಗ್ ಕೇಳ್ತಾ ಐತೆ. ಅಣ್ಣ ಹಿಂಗೆಲ್ಲನ ಕೇಳ್ಬೇಡ ನೀನು, ಅಲ್ಲಿಂದ ತಮ್ಮನ್ ಕೊಡ್ಲಿ. ಒಂದು ದುಡ್ಡು ಕೇಳಿದ್ರೆ ನಾವೆಲ್ಲಿ ತರಲಿ? ನಮ್ಗೇನಿಲ್ಲ. ನಾನು ತಡಿಗೂ 350 ಕೊಟ್ಟಿರೋದು. ಈ ತಡಿ ಮಾತ್ರ 250 ಕೊಟ್ಟಿರೋದು ಅಷ್ಟೇನೆ. ಅಷ್ಟೇ ಕೊಟ್ಟಿರೋದು. ನಾನೇನೇನು ಎಲ್ಲ ಇದು ಮಾಡಿಲ್ಲ. ಸುಮ್ಮನೆ ಸುಳ್ಳು ಹೇಳ್ಬೇಡ ಗಿಡ್ಡಮ್ಮ. ಸುಮ್ಮನೆ ಅವ್ರ ದುಡ್ಡು ಅವ್ರಿಗೆ ಕೊಡೋದು ಕಲಿ. ಒಳ್ಳೆ ಮಾತಲ್ಲಿ ಹೇಳ್ತಾ ಇದ್ದೀನಿ. ಇಲ್ಲ ನಾನು ಕಂಪ್ಲೇಂಟ್ ಅಂತ ಹೋಗ್ಬಿಟ್ರೆ ಮತ್ತೆ ಎಲ್ಲೆಲ್ಗೋ ಹೋಗ್ಬಿಡುತ್ತೆ. ಸುಮ್ಮನೆ ದುಡ್ಡು ಏನೈತೆ ಅದನ್ನು ನೀನು ಕೊಡೋದು ಕಲಿ ವಾಪಸ. ನೀನು ಇಷ್ಟು ದಿವಸ ಮಾಡಿರೋದೆಲ್ಲ ನನಗೆ ಇವಾಗ ಗೊತ್ತಾಗೈತೆ ಕಣಮ್ಮ. ಮುಂಚೆಗೆ ಆಗಿದ್ರೆ ನಾನು ಏನೋ ಮಾಡ್ಬಿಡ್ತಿದ್ದೆ, ನನಗೆ ಗೊತ್ತಾಗಲಿಲ್ಲ. ಏನೋ ಬಿಡು ಕರೆಕ್ಟಾಗಿ ಕೊಡ್ತಾರೆ ಕರ್ಕೊಂಬರ್ತಾರೆ ಅಂತ ನಾನು ಅನ್ಕೊಂಡಿದ್ದೀನಿ. ಇವರು ನನ್ನ ಹತ್ರ ಒಂದು ಮಾತಾಡಿಲ್ಲ, ಅದಕ್ಕೆ ಮಾತಾಡೋಕೆ ನೀನು ನಾನು ಬಿಡ್ತಾ ಇರಲಿಲ್ಲ ಅನಿಸುತ್ತೆ. ಅಲ್ಗೂ ನನಗೆ ಅನುಮಾನ, ಯಾಕೆ ಈ ಗಿಡ್ಡಮ್ಮ ಯಾರು ತಗೊಂಡು ಮಾತಾಡಿದ್ರೆ ಅಣ್ಣ ಮಾತಾಡ್ಬೇಡ ಹೋಗೋಣ, ಕೂಲರ್ ತೆಗೆ ಎಷ್ಟಣ್ಣ ನೀನು ಜಾಸ್ತಿ ಮಾತಾಡ್ಬೇಡ ಹೋಗೋಣ ಅಂತ ಯಾಕೆ ಹಿಂಗೆ ಕಳಿಸುತ್ತೆ ಅಂತ ಅನ್ಕೊಂಡೆ. ನನಗೆ ಆವಾಗಲೇ ಗೊತ್ತಾಯ್ತು ನೀನು ಮಾಡ್ತಾ ಇರೋದು ಕಿತಾಪತಿ ಏನು ಅಂತ. ಅದೃಷ್ಟ ನೀನು ಏನೇನ ಮಾಡಬೇಡ. ಆ ಪ್ರತಾಪಣ್ಣ ಯಾಕೆ ಕೇಳಿ ಕಳಿಸಿ ಹಿಂಗೆ ಮಾಡ್ತಾ ಇದೆಯಾ? ಮತ್ತೆ ನೀನು ಇಷ್ಟು ದಿನ ತಗೊಂಡಿರೋ ದುಡ್ಡು ಅವ್ರಿಗೆ ಕೊಡಬೇಕು. ಅವ್ರು ಮತ್ತೆ ಮಾಡಿಲ್ವೇ? ಅವ್ರು ಕಷ್ಟಪಟ್ಟು ಕೆಲಸ ಮಾಡಿರೋದು. ನಿನ್ನ ಇದಕ್ಕೆ ನೀನು ಬೆಳೆಸ್ಕೊಬಿಟ್ರೆ ನಿನ್ನ ಕೆಲ್ಸಕ್ಕೆ ನೀನು ಅವ್ರ ದುಡ್ಡೆಲ್ಲನ ಅದೇಂಗೆ ಸರಿ ಆಗುತ್ತೆ? ಅವ್ರಿಗೂ ಮಕ್ಕಳು ಮರಿ, ಅವ್ರಿಗೂ ಮನೆ ಅಂಬೋದು ಇರಲ್ವೇ? ಅವ್ರಿಗೂ ಗಂಡ್ರು ಮಕ್ಕಳು, ಅವ್ರಿಗೂ ಸಾಲ ಬಾಲ ಅಂಬೋದು ಇರುತ್ತೆ. ಎಲ್ರಿಗೆ ಯಾರಿಗೆ ಆಗಲಿ ಅವ್ರವ್ರ ಮನೆ ಸಮಸ್ಯೆಗಳು ಎಲ್ರಿಗೂ ಏನಾದ್ರು ಒಂದು ಪ್ರಾಬ್ಲಮ್ಸು ಇದ್ದೇ ಇರುತ್ತೆ ಮನೆ ಅಂದಮೇಲೆ. ಆ ಪ್ರಾಬ್ಲಮ್ಸ್ ಎಲ್ಲ ಅವ್ರು ಸಾಲ ಮಾಡ್ಕೊಂಬಕ್ಕೆ ಬೇಡವಾ? ಅವರು ಆ ಪ್ರಾಬ್ಲಮ್ ಎಲ್ಲ ಸಾಲ ಮಾಡ್ಕೊಂಬಕ್ಕಾಗಿನೇ ಅವರು ಕೆಲ್ಸಕ್ಕೆ ಹೋಗೋದು, ನಾವು ದುಡಿಬೇಕು ಅಂತೇಳಿ ಮಾಡೋದು. ಅವರು ಮಕ್ಳಿಗಾಗಿ ಅವರು ನಮ್ಮ ಮಕ್ಳು ನೋಡ್ಕೋಬೇಕು, ನಮ್ಮ ಮಕ್ಳು ಓದಿಸ್ಬೇಕು ಅಂತೆಲ್ಲ ಅವರು ಅಷ್ಟೊಂದೆಲ್ಲ ಕಷ್ಟ ಬೀಳೋದು. ನೀನು ಅವ್ರ ದುಡ್ಡೆಲ್ಲ ನೀನು ತಗೊಬಂದ್ಬಿಟ್ರೆ ಕೊಡ್ಲಿಲ್ಲ ಅಂತಂದ್ರೆ ನಾನೇನು ಕಂಪ್ಲೇಂಟ್ ಮಾಡ್ತಮ್ಮ. 30,000 ದುಡ್ಡು ಕೊಡಬೇಕು. ದೇವ್ರಿ, ಇದನ್ನೆಲ್ಲಿ ಹೋಗಪ್ಪ? ನನಗಂತೂ ಒಂದ್ರ ಮೇಲೆ ಒಂದು ಸಮಸ್ಯೆ. ಅಲ್ಲ ನಾನು ಇದನ್ನೆಲ್ಲಿ ಹೋಗಿ ಇದು ಮಾಡ್ಕೊಂಬನಪ್ಪ? ಅಲ್ಲ ಕಣ ಎಣ ಪ್ರತಾಪಣಯ್ಯ, ನಾನು ಎಲ್ಲಿಂದ ತಮ್ಮನ್ ಕೊಡ್ಲಿ? ಅವಾಗೆಲ್ಲ ಕರೆಕ್ಟಾಗಿ ಕೊಟ್ಟಿದ್ದೀನಿ. ಇದೊಂದು ತಡಿ ಮಾತ್ರ ಹಂಗೆ ಮಾಡಿದ್ದೀನಿ. ಸುಳ್ಳು. ಯಾವಾಗ್ಲೂ ನಮ್ಗೆ 250 ಕೂಲಿ ಹಾಕೊಟ್ಟಿರೋದು ಬಾರಿ ಕಾಲ ಎಲ್ಲ. ಸುಮ್ಮನೆ ಸುಳ್ಳು ಹೇಳ್ಬೇಡ. ಯಾವತ್ತು ನಮಗೆ 350 ಕೂಲಿನೇ ಕೊಟ್ಟಿಲ್ಲ. ಯಾವತ್ತನ ಕೇಳಿದಾಗ ಅಣ್ಣಯ್ಯ 10-20 ಹಾಕೊಟ್ಟೈತಿ ಅಂತ 10-20 ಕೊಡ್ತಿತ್ತು. ನಮ್ಮ ಅದೃಷ್ಟ ಮಿಲ್ಲ ಅಂದಿದ್ರೆ ನಾವು ಸುಮ್ಮನೆ ಹಿಂಗೆ ಇದಾಗ್ತಿದ್ವಿ. ಅದೃಷ್ಟ ಮೀರತ್ಗೆ ಗೊತ್ತಾದ ಕಣ ಪ್ರತಾಪಣಯ್ಯ. ಕೊಡೋ ಜವಾಬ್ದಾರಿ ನಂದು. ಮಾಡಿರೋ ತಪ್ಪಿಗೆ 5,000 ಈಗ 30,000 ಇಸ್ಕೊಂಡು ಹಂಚುತ್ತೀನಿ. 5 ಜನಕ್ಕೆ ಎಷ್ಟು ಬರುತ್ತೆ ಅದನ್ನ ಹಂಚ್ಕೇಳ್ರಿ. 30,000 ಹಂಚುತ್ತೀನಿ, ನಾನೇ ತಾಂಬತ್ತೀನಿ. ಸುಮ್ಮನೆ ಒಬ್ರು ಕೈಯಾಗ ಕೊಡೋದಲ್ಲ. ಇದೆಲ್ಲ ನೋಡ್ಕೊಂಡ್ಮೇಲೆ ನನಗೆ ಗೊತ್ತಾಗ್ತೈತಿ. ಈಗಳಮ್ಮ ನೀವು ಕೂಲಿ ಬಂದ್ರು ನಮ್ಮ ಹೊಲ್ದಕ್ಕೆ ನಿಮ್ಮ ಕೆಲಸದ ದುಡ್ಡ ನಿಮ್ಮ ಕೈಗೆ ಕೊಡ್ತೀನಿ, ಯಾರ ಕೈಗೂ ಕೊಡೋದಲ್ಲ. ಅಷ್ಟೇ 30,000 ಕೊಡ್ಬೇಕು. ಇವಾಗ ನಾನು ಕಂಪ್ಲೇಂಟ್ ಮಾಡ್ತೀನಿ. ಅದೇನಾಗುತ್ತೋ ಆಗಲಿ, ಓಡಾಡ್ಬೇಕಾದ್ರೆ. ಸರಿ ಆಯ್ತು ಅವಳು ಕೊಡ್ತೀನಿ. ಇನ್ನೇನು ಮಾಡೋಣ? ಕೊಡ್ತೀನಿ. ಇನ್ನೇನು ಮಾಡೋಕ್ಕಾಗುತ್ತೆ? ಇವಾಗ ನೀವು ಏನು ಮಾಡೋದು ಅಂತ ಅನ್ನಿಸ್ತೈತಿ. ಇನ್ನೇನು ಮಾಡೋದು? ಕೊಡ್ತೀನಿ ಹೇಳು. ನೀನು ನಿಜವಾಗ್ಲೂ ಯಾವಾಗ ಈ ಗಿಡ್ಡಮ್ಮ ಹಿಂಗೆ ಮಾಡಿದ್ಲು ಅವತ್ತಿಂದಲೂ ಭಾಳ ಸಿಟ್ಟು ಬಂದೈತೆ. ಪಾಪ ಒಂದು ದಿನ ಹೊಲದಲ್ಲಿ ಕೆಲಸ ಮಾಡ್ಬೇಕಂದ್ರೆ ಎಷ್ಟು ಕಷ್ಟ ಇದೆ ಗೊತ್ತಾ? ಅಂಥದ್ರಾಗೆ ಪಾಪ ಇವರು ಕೆಲಸ ಮಾಡಿದ್ದಾರೆ. ಹಿಂಗೆ ಮಾಡಿಬಿಟ್ರೆ ಅದಕ್ಕೆ ಹೊಲದ ಓನರ್ ಅಣ್ಣನ ಕರೆಸ್ಬಿಟ್ಟು ಸರಿಯಾಗಿ ಗಿಡ್ಡಮ್ಮನಿಗೆ ಚೆನ್ನಾಗಿ ಬೈಸಿ ಇವಾಗ 30,000 ರೂಪಾಯಿ ದುಡ್ಡು ಕೊಡಬೇಕು ಅವ್ರಿಗೆ ಹಂಚುತ್ತೀನಿ ಅಂತ ಹೇಳ್ತಾ ಐತೆ. ಮೊದಲಿಂದಲ್ಲ ಹಂಗೆ ಮಾಡವಳೆ. ಅದಕ್ಕೆ ಅನ್ಯಾಯ ಆಗೋದು ಬೇಡ ಅಂತೇಳಿ ಇವಾಗ ಗಿಡ್ಡಮ್ಮನ ಹತ್ರ ಉಸಿಲಿ ಮಾಡ್ತಾ ಇದೀವಿ. ಮೋಸ ಮಾಡಿರೋ ದುಡ್ಡನ್ನ ಉಸಿಲಿ ಮಾಡ್ತಾ ಇದೀವಿ, ಬಿಡ್ತಾ ಇಲ್ಲ ನಾವು. ಅದಕ್ಕೇನೆ ಇವಾಗ ಕೊಡಲೇಬೇಕು ಅಂತೇಳಿ ಅಣ್ಣ ಬಂದು ಹೊಲದ ಓನರು ಜೋರು ಮಾಡೋದಕ್ಕೆ ಕೊಡ್ತೀನಿ ಅಂತ ಒಪ್ಕೊಂಡವಳೆ ಗಿಡ್ಡಮ್ಮ. ಅದನ್ನು ಇವಾಗ ಇವ್ರಿಗೆ ಕೊಡ್ತೀನಿ. ಪಾಪ ಯಾರೇ ಆಗಲಿ 100 ರೂಪಾಯಿ ದುಡಿಬೇಕಂದ್ರೆ ಎಷ್ಟು ಕಷ್ಟ ಇರುತ್ತೆ ಅಲ್ವಾ? ಖರ್ಚು ಮಾಡೋದು ತುಂಬ ಸುಲಭ ಹೇಳ್ರಿ. ಇವತ್ತು 100 ರೂಪಾಯಿ ದುಡಿಬೇಕಂದ್ರೆ ತುಂಬ ಕಷ್ಟ.
ಅದಕ್ಕೆ ನನಗೆ ಈ ರೀತಿ ಅನ್ಯಾಯ ಆಗೋದು ನೋಡಿ ನನಗೆ ಸಹಿಸ್ಕೊಂಬಕ್ಕಾಗಲಿಲ್ಲ. ಈಗ ನಾನು ಹೆಂಗೋ ಕೆಲಸ ಮಾಡಿಸ್ತೀನಿ ನಮ್ಮ ಹೊಲ್ದಾಗ ಕರ್ಕೊಂಡೋಗಿ. ಅದಕ್ಕೆ ಈ ಅಣ್ಣನಿಗೆ ಹೇಳ್ತೀನಿ, ಅಣ್ಣ ನಿಮ್ಮ ಹೊಲ್ದಕ್ಕೆ ಕೆಲಸದವ್ರು ಬಂದ್ರು ಅವ್ರವ್ರದ್ದು ದುಡ್ಡು ಏನಿರುತ್ತೆ ಅವ್ರವ್ರ ಕೈಗೆ ಕೊಟ್ಬಿಡಿ ಅಂತ ಹೇಳ್ತಾ ಇದ್ದೀನಿ. ಈ ಗಿಡ್ಡಮ್ಮನ ಇನ್ಮೇಲೆ ನೋಡ್ರಿ, ಈ ಅಣ್ಣನೂ ಹೇಳಲ್ಲ ಕರ್ಕೊಂಬ ಅಂತ ಹೇಳಿ. ಇನ್ಮೇಲೆ ಈ ಅಮ್ಮನ ಯಾರನ್ನೂ ಕರ್ಕೊಂಡು ಹೋಗಲ್ಲ, ಕರೆಯೋದು ಇಲ್ಲ, ಕರ್ಕೊಂಬ ಅಂತ ಹೇಳೋದು ಇಲ್ಲ. ಈ ಅಮ್ಮನಿಗೆ ಈ ಅಮ್ಮನ ಬಂಡವಾಳ ಎಲ್ಲರಿಗೂ ಗೊತ್ತಾಗ್ಬಿಡ್ತಲ್ಲ. ನೋಡ್ತಾ ಇರಿ, ಆಗ್ಬೋದು ಅಂತೇಳಿ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಪಿನಿಯನ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.